ಇನ್ನು ನಾಳೆ ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ಬಿಲ್ ಭವಿಷ್ಯ ನಿರ್ಧಾರ ಆಗಲಿದೆ. ಪರಿಷತ್ ಸದಸ್ಯರ ಕಡ್ಡಾಯ ಹಾಜರಾತಿಗೆ ಮೌಖಿಕ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಪರಿಷತ್ ಸದಸ್ಯರಿಗೆ ಆಯಾ ಪಕ್ಷದ ನಾಯಕರಿಂದ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ತೀವ್ರವಾಗಿ ವಿರೋಧಿಸಲು ವಿಪಕ್ಷಗಳ ಒಮ್ಮತದ ನಿರ್ಧಾರವನ್ನ ಕೈಗೊಂಡಿದೆ. ಒಂದು ವೇಳೆ ಮತಕ್ಕೆ ಹಾಕುವ ಸಂದರ್ಭ ಬಂದರೆ ಒಟ್ಟಾಗಿ ವಿಧೇಯಕವನ್ನ ವಿರೋಧಿಸಲು ಸಜ್ಜಾಗಿದ್ದು, ಪರಿಷತ್ನಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಸೋಲಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ವಿಧೇಯಕದಲ್ಲಿ ಏನಿದೆ? ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025. ಈಗ ಸಂವಿಧಾನದಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ವಾಕ್ ಸ್ವಾತಂತ್ರ್ಯದಲ್ಲಿ ಇದು ಏನು ದ್ವೇಷ ಭಾಷಣ ಇದೆ, ಇದು ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಹ ಒಂದು ಹುನ್ನಾರ. ಯಾರು ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಅಥವಾ ಅವರ ಒಂದು ಲೈನ್ ಏನಿದೆ ಅದರ ವಿರುದ್ಧ ಯಾರು ಮಾತಾಡ್ತಾರೋ ಅವರನ್ನ ಬಗ್ಗು ಬಡಿಯೋದಕ್ಕೆ ಈ ಒಂದು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯನ್ನ ತರ್ತಾ ಇದ್ದಾರೆ ಅಂತ ಬಿಜೆಪಿಯವರು ಹೇಳ್ತಾ ಇರೋದು. ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳನ್ನ ಮಾಡಿದೆ. ಚರ್ಚೆ ನಡೆದ ಪ್ರತಿ ಸಂದರ್ಭದಲ್ಲೂ ನಾನು ಬಿಜೆಪಿ ಅವರಿಗೆ ಮನವಿ ಮಾಡಿದ್ದೇನು ಅಂದ್ರೆ, ದಯವಿಟ್ಟು ಈ ವಿಚಾರದಲ್ಲಿ ಅವ್ರಿಗೆ ಬೇಕಾದಂಗೆ ಈ ಕಾನೂನನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ನೀವು ಅನುವು ಮಾಡ್ಕೊಡ್ಬೇಡಿ. ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ. ದ್ವೇಷ ಭಾಷಣ ಬಿಜೆಪಿಯವರು ಮಾಡಬಾರ್ದು, ಕಾಂಗ್ರೆಸ್ ಮಾಡಬಾರ್ದು, ಯಾರು ಮಾಡಬಾರ್ದು. ಯಾಕೆಂದ್ರೆ ದ್ವೇಷ ಭಾಷಣದಿಂದ ಸಮಾಜದಲ್ಲಿ ಸಾಮರಸ್ಯ ಕದಡ್ತಾ ಇದೆ, ದ್ವೇಷದ ಮನೋಭಾವ ಜಾಸ್ತಿ ಆಗ್ತಾ ಇದೆ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅಸಹನೆ ಜಾಸ್ತಿ ಆಗ್ತಾ ಇದೆ, ಕೋಮು ದ್ವೇಷ, ಕೋಮು ದಳ್ಳೂರಿ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಅಂತಹ ಭಾಷಣಗಳಿಗೆ ಕಡಿವಾಣ ಹಾಕಲೇಬೇಕು. ಅಂತಹ ಬರಹಗಳಿಗೆ ಕಡಿವಾಣ ಹಾಕಲೇಬೇಕು. ಅದು ಮಾಧ್ಯಮಗಳಾದ್ರೂ ಸರಿ ಅಥವಾ ರಾಜಕೀಯ ನಾಯಕರಾದ್ರೂ ಸರಿ, ಯಾವ ಸಂಘ ಸಂಸ್ಥೆಗಳಾದ್ರೂ ಸರಿ, ಪಕ್ಷಗಳಾದ್ರೂ ಸರಿ. ಆದರೆ ಯಾವುದು ವಾಕ್ ಸ್ವಾತಂತ್ರ್ಯ, ಯಾವುದು ದ್ವೇಷ, ಯಾವುದು ದ್ವೇಷ ಭಾಷಣ, ಯಾವುದು ದ್ವೇಷ ಬರಹ ಅನ್ನೋದಕ್ಕೆ ಒಂದು ಗಡಿ ಬೇಕಲ್ಲ. ಈಗಾಗಲೇ ಹಲವಾರು ಕಾನೂನುಗಳೇ IPC CRPC ಅಲ್ಲಿ ಹಲವಾರು ಕಾನೂನುಗಳಿವೆ. ಆ ಕಾನೂನುಗಳಲ್ಲಿ ಯಾವ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆಯೋ ಅದೇ ವಾಕ್ ಸ್ವಾತಂತ್ರ್ಯದಲ್ಲಿ ತಿದ್ದುಪಡಿಗಳನ್ನ ತಂದು ಇದು ಯಾರು ತಮ್ಮ ಮಾತಿನಿಂದ ತಮ್ಮ ಬರಹದಿಂದ ದ್ವೇಷವನ್ನ ಹುಟ್ಟು ಹಾಕ್ತಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ ಮತ್ತು ಕಾನೂನುಗಳು ಕೂಡ ಆಲ್ರೆಡಿ ಇವೆ. ಇದ್ದರೂ ಕೂಡ ಇದು ಕಾಂಗ್ರೆಸ್ ಈ ಸಂದರ್ಭದಲ್ಲಿ ತರಕ್ ಹೊರಟಿರೋದ್ರ ಹಿಂದಿನ ಉದ್ದೇಶದ ಬಗ್ಗೆ ಬಿಜೆಪಿ ಚರ್ಚೆ ಮಾಡಬೇಕು ಸದನದಲ್ಲಿ. ಅದ್ರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಇಡೀ ರಾಜ್ಯದ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೀವು ಇವತ್ತು ಅಲ್ಲಿದ್ದೀರಾ ಅಂತಂದ್ರೆ ನಿಮ್ಗೆಲ್ಲರಿಗಿಂತ ಜಾಸ್ತಿ ಬುದ್ಧಿ ಇದೆ ಮತ್ತು ನೀವು ಜನರ ಧ್ವನಿಯಾಗಿ ಅಲ್ಲಿ ಮಾತಾಡ್ತೀರಾ ಅನ್ನೋ ಕಾರಣಕ್ಕೆ ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಅವ್ರು ಮಂಡಿಸ್ತಾರೆ ಅಂತ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬೈರ್ತಿ ಸುರೇಶ್ ಕರಾವಳಿಗರಿಗೂ ಬೆಂಕಿ ಹಚ್ತಾರೆ ಅನ್ನೋ ವಿಷಯನ ಇಟ್ಕೊಂಡು ನೀವು ಅವರು ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಮಾಡ್ಕೊಳಂಗ್ ಮಾಡಿದ್ರಿ, ಗಲಾಟೆ ಮಾಡಿದ್ರಿ, ಸದನದ ಬಾವಿಗಿಳಿದ್ರಿ. ಅದೇ ಪಟ್ಟಿಡ್ದು ನಿಂತು ಏನಿದೆ ಚರ್ಚೆ ಮಾಡೋಣ ಅಂತ ನೀವು ಚರ್ಚೆ ಮಾಡಿದ್ದಿದ್ದಾರೆ. ಅದರಲ್ಲಿರುವ ಸಾಧಕ ಬಾಧಕಗಳು, ಅದರಲ್ಲಿ ಯಾವ ರೀತಿಯಾದಂತ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಂತ ಹಿತಾಸಕ್ತಿ ಇದೆ ಅನ್ನೋದರ ಬಗ್ಗೆ ನೀವು ಜನರ ಮುಂದೆ ಇಡುವಂತ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ, ಒಂದಿಷ್ಟು ಬೆಳಕು ಚೆಲ್ಲೋ ಪ್ರಯತ್ನ ಮಾಡ್ಬೇಕಾಗಿತ್ತಲ್ಲ. ನೀವೆಲ್ಲರೂ ವಾಗ್ಮಿಗಳಿದ್ದೀರಿ, ನೀವೆಲ್ಲರೂ ಭಾಷಣವನ್ನ ಮಾಡಿದ್ದೀರಿ. ಹಲವಾರು ಜನ ಚುನಾವಣಾ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡಿದ್ದೀರಿ ಅಂತ ಕೇಸ್ ಹಾಕಿಸ್ಕೊಂಡಿದ್ದವ್ರು ಇದ್ದೀರಿ ನೀವು ಅಲ್ವಾ? ಎಷ್ಟೊಂದು ಜನ ಕೇಸ್ ಹಾಕಿಸ್ಕೊಂಡವ್ರು ಇದ್ದಾರೆ, ಅಲ್ಲಿ ಕೋರ್ಟ್ಗೆ ಅಲ್ದಾಡ್ತಿರೋರು ಇದ್ದಾರೆ. ನೀವೆಲ್ಲರೂ ಓಪನ್ ಆಗಿ ಮಾತಾಡಬಹುದಲ್ಲ. ಒಂದು ರಾಜಕೀಯ ಪಕ್ಷ ಇಂತಹ ಅಸ್ತ್ರವನ್ನ ಇಟ್ಕೊಂಡು ಇನ್ನೊಂದು ರಾಜಕೀಯ ಪಕ್ಷದ ಯಾರು ವಾಗ್ಮಿಗಳಿದ್ದಾರೆ, ಯಾರು ಭಾಷಣಕಾರರಿದ್ದಾರೆ, ಯಾರು ಮನುಷ್ಯನ ಚಿಂತನೆಯನ್ನ ಬದಲಾಯಿಸುವವರು ಅಥವಾ ಯಾರು ವೋಟ್ ಹಾಕೋದಕ್ಕೆ ಮತಗಟ್ಟೆಗೆ ಬರ್ತಾರೆ ಅವರ ವೋಟ್ ಪ್ಯಾಟರ್ನ್ ಅನ್ನೇ ಬದಲಾಯಿಸುವಂತ ಭಾಷಣಗಳನ್ನ ಮಾಡುವಂತ ಉಗ್ರ ಭಾಷಣಕಾರರು ಇದ್ದಾರೆ, ಅದೇ ಸದನದಲ್ಲಿ ಇದ್ದಾರೆ. ಅವರೆಲ್ಲರೂ ಮಾತಾಡ್ಬಹುದಾಗಿತ್ತಲ್ಲ, ಯಾಕೆ ಮಾತಾಡಿಲ್ಲ? ಮಾತಾಡದೆ ಬೈರ್ತಿ ಸುರೇಶ್ ಅವರು ಕರಾವಳಿಗರು ಬೆಂಕಿ ಹಚ್ಚೋರು ಅನ್ನೋದನ್ನ ಇಟ್ಕೊಂಡು ನೀವು ಸುಮ್ನೆ ಗಲಾಟೆ ಮಾಡಿದ್ರೆ ತರಾತುರಿಯಲ್ಲಿ ಸ್ಪೀಕರ್ ಅವರು ಅಂಗೀಕಾರ ಮಾಡ್ಬಿಟ್ರಲ್ಲಿ. ಮಾಡಿ ಇನ್ನು ಗದ್ದಲ ಆಗುತ್ತೆ ಅಂತ ಆಯ್ತು, ಮುಗೀತು, ಭೋಜನದ ವಿರಾಮ ಬಂತು, ವಿರಾಮ ತಗೊಳ್ಳೋಣ ಅಂತೇಳಿ ವಿರಾಮ ಘೋಷಣೆ ಮಾಡ್ಬಿಟ್ರು. ಈಗ ಹೊರಗಡೆ ಬಂದ್ರು, ಇಲ್ಲ ಸ್ಪೀಕರ್ ಅವರು ಅವಕಾಶನೇ ಕೊಡ್ಲಿಲ್ಲ ಮಾತಾಡೋದಕ್ಕೆ ಅಂತ ಅಂದ್ರೆ ಉಳ್ದಿರೋದು ಒಂದು ದಿನ. ತರಾತುರಿಯಲ್ಲಿ ಇವ್ರು ಬೇಕಾಗಿದ್ದು ಇವ್ರು ಮಾಡ್ಕೋತಾರಪ್ಪ, ನೀವ್ ಯಾಕೆ ಬಿಡ್ತೀರಿ ಮಾಡ್ಕೊಳಕ್ಕೆ? ನಿಮ್ಗೆ ಜವಾಬ್ದಾರಿ ಇದೆ ತಾನೆ. ಈಗ ಇಲ್ಲ ವಿಧಾನಸಭೆಯಲ್ಲಿ ಆಗ್ಲಿಲ್ಲ ನಮ್ಗೆ, ವಿಧಾನ ಪರಿಷತ್ತಲ್ಲಿ ನಾವು ಕಟ್ಟಾಕ್ತಿವಿ ಅಂತಂದ್ರೆ ಎಲ್ಲ JDS ಮತ್ತು ಬಿಜೆಪಿಯ ಪ್ರತಿಯೊಬ್ಬ ಸದಸ್ಯರು ಕೂಡ, ಶಾಸಕರುಗಳು ಕೂಡ ಹಾಜರಿರ್ಲೇಬೇಕು ವಿಧಾನ ಪರಿಷತ್ ಸದಸ್ಯರು ಅಂತ ಈಗ ನೀವು ಠರಾವ್ ಮಾಡಿದ್ರೆ ನೀವು ವಿಧಾನಸಭೆಯಲ್ಲಿ ಅದನ್ನ ನೀವು ತಲೆ ಹಾಕ್ಬೋದಾಗಿತ್ತು, ಚರ್ಚೆ ಮಾಡಿ ಪಟ್ಟಿ ಹಿಡಿಬಹುದಾಗಿತ್ತು. ಇಲ್ಲ, ಚರ್ಚೆ ಮಾಡೋಣ ಈ ವಿಚಾರನ. ಏಕಪಕ್ಷೀಯವಾಗಿ ನೀವು ಹೆಂಗ್ರಿ ನಿರ್ಧಾರ ತೆಗೆದುಕೊಳ್ತೀರಾ?
ನಾಳೆ ಇದರಿಂದ ಬಹಳಷ್ಟು ಜನರ ಮೇಲೆ ಕೇಸನ್ನ ದಾಖಲಿಸಿ ಅವ್ರನ್ನ ವಿನಾಕಾರಣ ನೀವು ಕೋರ್ಟ್ಗೆ ಅಡ್ಡಾಡುವಂಗ್ ಮಾಡ್ತೀರಿ ಅಂತ ಪಟ್ಟಿಡಿದು ಚರ್ಚೆ ಮಾಡ್ಬೋದಾಗಿತ್ತು ತಾನೆ. ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, ಯಾರ್ಯಾರು ಇವತ್ತು ಭಾಷಣ ಹೊಡಿತಿದ್ರಿ ನೀವೆಲ್ಲರೂ ಕೂಡ, ಇವನ್ ಕರಾವಳಿಗರ ಅತಿ ಹೆಚ್ಚು ಇವಾಗ ಬೈರ್ತಿ ಸುರೇಶ್ ಅವರು ಬೆಂಕಿ ಹಚ್ತಾರೆ ಅನ್ನೋ ವಿಚಾರದಲ್ಲಿ ಡೆಫಿನೆಟ್ಲಿ ಯಾರೇ ಆಗ್ಲಿ ಆ ಭಾಗದ ಶಾಸಕರು ಅದಕ್ಕೆ ರಿಯಾಕ್ಟ್ ಮಾಡೋದು ಸಹಜ. ಹೌದು ಮೇಡಮ್. ಬಟ್ ಈ ಕಾಯ್ದೆಯ ಅತಿ ಹೆಚ್ಚು ಬಳಕೆ ನನಗನ್ಸಿದ ಮಟ್ಟಿಗೆ ಕರಾವಳಿ ಭಾಗದಲ್ಲೇ ಆಗುತ್ತೆ. ಯಾಕೆ ಅಂದ್ರೆ ಅತಿ ಹೆಚ್ಚು ದ್ವೇಷ ಭಾಷಣಗಳು ಇದು ಕೇಸ್ಗಳು ದಾಖಲಾಗಿರೋದೇ ಆ ಭಾಗದಲ್ಲಿ, ಹೌದಾ? ಸೊ ಇಂತಹ ವಿಚಾರದಲ್ಲಿ ಚರ್ಚೆಗಳೇ ಮಾಡದೆ ನೀವು ಸುಮ್ನೆ ಗದ್ದಲ ಮಾಡ್ಕೊಂಡು ಅದ್ರ ಬಗ್ಗೆ ಏನೂ ಮಾತಾಡದೆ, ಈಗ ನಾವು ವಿಧಾನ ಪರಿಷತ್ತಲ್ಲಿ ಮಾತಾಡ್ಕೊಂಡ್ಬಿಡ್ತೀವಿ, ವಿಧಾನ ಪರಿಷತ್ತಲ್ಲಿ ನಾವು ತಡೆ ಹಿಡಿದ್ಬಿಡ್ತೀವಿ ಅಂತಂದ್ರೆ, ನಾನು ಇದನ್ನೇ ಹೇಳಿದ್ದು, ನಂಗೆ ಗೊತ್ತಿತ್ತಿದ್ದು ರಾಮಾಯಣ ಹಿಂಗೆ ಆಗುತ್ತೆ ಅಂತ. ನಾ ಪದೇ ಪದೇ ದ್ವೇಷ ಭಾಷಣದ ವಿಚಾರ ಬಂದಾಗ ದಯವಿಟ್ಟು ಗಲಾಟೆ ಮಾಡಿ ಅವ್ರು ಬೇಕಾದಂಗೆ ಪಾಸ್ ಮಾಡ್ಕೊಳ್ಳಂಗ್ ಮಾಡಬೇಡಿ ನೀವು ಅಂತ. ಇವತ್ತು ಅದನ್ನೇ ಮಾಡಿದ್ರು ಅವರು. ಅದರಲ್ಲಿ ನಾಟ್ ಓನ್ಲಿ ಅವ್ರಿಗಲ್ಲ, ಈ ಮಾಧ್ಯಮಗಳ ಮೇಲೂ ಕೂಡ ಒಂದು ಬಲವಂತದ ಒತ್ತಡವನ್ನ ಹೇರುವಂತಹ ಪ್ರಯತ್ನದ ಭಾಗವೂ ಇದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಾವ್ಯಾಕೆ ಹೋದ್ರೋಣ, ನಾವ್ಯಾಕೆ ಸಮಾಜದಲ್ಲಿ ದ್ವೇಷವನ್ನ ಹರಡೋಣ?